ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಭಟ್. ವೀಕ್ಷಕರೇ, ಈಗಾಗಲೇ ಬೇಸಿಗೆ ಶುರುವಾಗಿದೆ. ಬಿರುಬಿಸಿಲು ನೆತ್ತಿಯನ್ನ ಸುಡ್ತಾ ಇದೆ. ಹೊರಗಡೆ ಹೆಜ್ಜೆ ಇಡೋದಕ್ಕೂ ಯೋಚನೆಯನ್ನ ಮಾಡಬೇಕಾಗಿದೆ. ಹೊರಗೆ ಹೋಗದೇ ಇದ್ರೆ ಜೀವನ ಸಾಗುವುದಿಲ್ಲ. ಆದ್ರೆ ಈ ಸುಡು ಬಿಸಿಲಿನೊಂದಿಗೆ ಬದುಕನ್ನ ಕಟ್ಟಿಕೊಳ್ಳಬೇಕಿದೆ. ಆದ್ದರಿಂದ ಬಿಸಿಲಿನ ಧಗೆಯೊಂದಿಗೆ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕಿದೆ. ಹೌದು ಸ್ನೇಹಿತರೆ, ಈ ಬೇಸಿಗೆ ಕಾಲದಲ್ಲಿ ಹಲವು ಸಾಂಕ್ರಾಮಿಕ ಕಾಯಿಲೆಗಳು ವಕ್ಕರಿಸಿಕೊಳ್ತಾ ಇರುತ್ತವೆ. ಆದ್ದರಿಂದ ನಮ್ಮ ದೇಹ ಮತ್ತು ಮನಸ್ಸು ಎರಡನ್ನೂ ಹತೋಟಿಯಲ್ಲಿ ಇಟ್ಟುಕೊಂಡಿರಬೇಕು. ಬೇಸಿಗೆ ಕಾಲದಲ್ಲಿ ನಮ್ಮನ್ನು ನಾವು ಕಾಪಾಡಿಕೊಳ್ಳುವುದೇ ದೊಡ್ಡ ಸವಾಲಾಗಿರುತ್ತೆ. ವಾತಾವರಣ ಪೂರ್ತಿ ಬದಲಾಗಿರುತ್ತೆ. ಅದಕ್ಕೆ ನಮ್ಮ ದೇಹ ಕೂಡ ಸ್ಪಂದಿಸೋದಿಲ್ಲ. ಈ ಸಮಯದಲ್ಲಿ ದೇಹಕ್ಕೆ ಯಾವ ರೀತಿ ಆಹಾರವನ್ನ ಕೊಡಬೇಕು ಅದನ್ನ ಕೊಡೋದಿಲ್ಲ. ಬದಲಾಗಿ ದೇಹದ ವಿರುದ್ಧವಾಗಿ ಆಹಾರವನ್ನ ಕೊಡ್ತಾ ಇರ್ತೇವೆ. ಇದು ಆರೋಗ್ಯ ಕೆಡುವುದಕ್ಕೆ ಮೂಲ ಕಾರಣವಾಗುತ್ತೆ. ಪೌಷ್ಟಿಕ ಆಹಾರ ನೀಡೋದ್ರಲ್ಲಿ ನಾವು ಸಂಪೂರ್ಣವಾಗಿ ಎಡವುತ್ತಾ ಇದ್ದೇವೆ. ಇದರಿಂದ ಸಹಜವಾಗಿ ನಮ್ಮ ದೇಹ ನಮ್ಮ ಹಿಡಿತದಲ್ಲೇ ಇರುವುದಿಲ್ಲ. ಆಗ ಬ್ಯಾಕ್ಟೀರಿಯಾ, ವೈರಸ್ಗಳು ದೇಹದ ಒಳಗೆ ಸೇರಿಕೊಳ್ತವೆ. ಆಗ ಆ ವೈರಸ್ಗಳು ಹೇಳಿದಂತೆ ನಮ್ಮ ದೇಹ ಸ್ಪಂದಿಸಬೇಕಾಗತ್ತೆ. ಆಗ ಹಲವು ರೀತಿಯ ಕಾಯಿಲೆಗಳಿಂದ ಬಳಲಬೇಕಾಗುತ್ತೆ. ಬೇಸಿಗೆಯೊಂದಿಗೆ ಕಾಲರಾ, ಟೈಫಾಯ್ಡ್, ಜ್ವರ, ತಲೆಸುತ್ತು, ಚಿಕನ್ ಪಾಕ್ಸ್, ಮೂಗಿನಲ್ಲಿ ರಕ್ತ ಸುರಿಯೋದು, ಚರ್ಮ ಸಮಸ್ಯೆಗಳು, ವಾಂತಿ, ಶೀತ, ನೆಗಡಿ ಹೀಗೆ ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಡುತ್ತೆ. ಕೇವಲ ಆರೋಗ್ಯದ ಮೇಲಷ್ಟೇ ಅಲ್ಲ, ಮನಸ್ಸಿನ ಮೇಲೂ ಬಿಸಿಲ ಧಗೆ ಹೆಚ್ಚಾಗಿರುತ್ತೆ. ಇಂತಹ ಸಮಯದಲ್ಲಿ ನಮ್ಮ ದೇಹ ಮತ್ತು ಮನಸ್ಸನ್ನ ಕಾಪಾಡಿಕೊಳ್ಳಬೇಕಿದೆ. ಬೇಸಿಗೆ ಕಾಲ ಬಂತಂದ್ರೆ ಸಾಕು, ನಮ್ಮ ದೇಹ ಸಂಪೂರ್ಣವಾಗಿ ಬದಲಾಗಿ ಬಿಟ್ಟಿರುತ್ತೆ. ಬೇಸಿಗೆ ಕಾಲಕ್ಕೆ ನಮ್ಮ ದೇಹ ಅಷ್ಟು ಸುಲಭವಾಗಿ ಒಗ್ಗಿಕೊಳ್ಳೋದಿಲ್ಲ. ಸುಮಾರು ದಿನಗಳೇ ಬೇಕಾಗುತ್ತೆ. ಹೆಚ್ಚಾಗ್ತಾ ಇರೋ ತಾಪಮಾನದ ಜೊತೆಗೆ ಆರೋಗ್ಯ ಕೂಡ ಹದಗೆಡುತ್ತಾ ಹೋಗುತ್ತೆ. ನಮ್ಮ ದೇಹ ಬೇಗನೆ ಸುಸ್ತಾಗುತ್ತೆ. ಆಗ ಒಂದೊಂದೇ ಅನಾರೋಗ್ಯದ ಸಮಸ್ಯೆಗಳು ಕೂಡ ಕಾಡುತ್ತವೆ. ಬೇಸಿಗೆಯ ಬಿಸಿಲ ಧಗೆಯಲ್ಲಿ ಹಲವು ಆರೋಗ್ಯದ ಸಮಸ್ಯೆಗಳು ಎದುರಾಗುತ್ತವೆ. ಶರೀರ ಮತ್ತು ಮನಸ್ಸುಗಳ ಮೇಲೂ ಪರಿಣಾಮ ಬೀರುತ್ತೆ. ನಮ್ಮ ದೇಹವನ್ನು ಈ ಬೇಸಿಗೆ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಕಾಪಾಡಿಕೊಂಡು ಬರುತ್ತೇವೆಯೋ ಅಷ್ಟೇ ಚೆನ್ನಾಗಿ ಮನಸ್ಸು ಕೂಡ ಶಾಂತವಾಗಿರುತ್ತೆ. ದೇಹ ಕೆಟ್ಟರೆ ಸಹಜವಾಗಿ ಮನಸ್ಸು ಕೂಡ ಅಶಾಂತಿಗೆ ಒಳಗಾಗುತ್ತೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಿಕ್ಕಾಪಟ್ಟೆ ಬೇಸಿಗೆ ಧಗೆ ಹೆಚ್ಚುತ್ತಲೇ ಇದೆ. ಈ ಸಮಯದಲ್ಲಿ ಪ್ರಾಣಿ ಪಕ್ಷಿಗಳು ಕೂಡ ಸೊರಗಿ ಬಿಡುತ್ತವೆ. ಆದ್ದರಿಂದ ಈ ಸಮಯದಲ್ಲಿ ಪ್ರಾಣಿ ಪಕ್ಷಿಗಳ ಸಮೇತ ಮನುಷ್ಯರಾದ ನಾವು ಕೂಡ ನಮ್ಮ ಜೀವನ ಶೈಲಿಯನ್ನ ಉತ್ತಮವಾಗಿಟ್ಟುಕೊಳ್ಳಬೇಕಾಗಿದೆ. ಆಯಾ ಕಾಲಕ್ಕೆ ತಕ್ಕಂತೆ ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ. ಜ್ವರ, ವಾಂತಿ ಭೇದಿ, ಮಲಬದ್ಧತೆ, ಮೂತ್ರದ ಸೋಂಕು, ಚರ್ಮದ ಕಾಯಿಲೆ, ರಕ್ತದ ಒತ್ತಡ, ಮಾನಸಿಕ ಅಶಾಂತಿ ಹೀಗೆ ಹಲವು ಕಾಯಿಲೆಗಳಿಂದ ಬೇಸಿಗೆ ಕಾಲದಲ್ಲಿ ಬಳಲ್ತಾ ಇರ್ತೇವೆ. ಈ ಎಲ್ಲಾ ಕಾಯಿಲೆಗಳು ಯಾಕೆ ಬರುತ್ತವೆ ಅಂದ್ರೆ ಈ ಸಮಯದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ. ಯಾವಾಗ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತದೆಯೋ ಆಗ ಸಹಜವಾಗಿ ನಮ್ಮ ದೇಹದೊಳಗೆ ಪ್ರವೇಶಿಸಿದಂತಹ ವೈರಸ್ಗಳ ಅಟ್ಟಹಾಸ ಹೆಚ್ಚಾಗಿರುತ್ತೆ. ಬೇಸಿಗೆ ಕಾಲದಲ್ಲಿ ಹೆಚ್ಚು ನೀರನ್ನ ಕುಡಿತಾಲೇ ಇರಬೇಕು. ಹಸಿರು ಸೊಪ್ಪು, ಹಸಿ ತರಕಾರಿ, ನಾರಿರುವ ತರಕಾರಿಗಳು, ಆದಷ್ಟು ಬೇಯಿಸದೆ ಮಾಡಬಹುದಾದ ಹಲವು ರುಚಿಕರ ತಿಂಡಿಗಳ ಜೊತೆಗೆ ಮಜ್ಜಿಗೆ, ಮೊಸರನ್ನ ಸೇವಿಸಬೇಕು. ಇದರ ಜೊತೆಗೆ ಮುಖ್ಯವಾಗಿ ಬೇಸಿಗೆ ಕಾಲದಲ್ಲಿ ಬೆಳಿಗ್ಗೆ ಬೇಗ ಎದ್ದು ವ್ಯಾಯಾಮದ ಅಭ್ಯಾಸವನ್ನ ಮಾಡಿಕೊಳ್ಳಬೇಕು. ಎಳೆಯ ಬಿಸಿಲು ವಿಟಮಿನ್ ಡಿಗೂ ಒಳ್ಳೆಯದು. ಇಷ್ಟು ಮಾಡಿದ್ರೆ ಸಾಕು, ಬೇಸಿಗೆ ಕಾಲದಲ್ಲಿ ಕಾಡುವಂತಹ ಕಾಯಿಲೆಗಳನ್ನ ಎದುರಿಸಿ ನಮ್ಮ ಆರೋಗ್ಯವನ್ನ ನಮ್ಮ ಕೈಯಲ್ಲಿ ಇಟ್ಟುಕೊಳ್ಳಬಹುದು. ಇದು ಈ ಹೊತ್ತಿನ ಅಶ್ವವೇಗ ಸ್ಪೆಷಲ್. ನೋಡ್ತಾರೆ ಅಶ್ವವೇಗ ನ್ಯೂಸ್.